वंदे मातरम न्यूज विशेष रिपोर्ट। भाल्की नगर में विश्वगुरु बसवन्ना जयंती के अवसर पर 3 दिनों के विशेष कार्यक्रम अर्थपूर्ण ढंग से आयोजित किए गए हैं। भाल्की के चन्नबसव आश्रम में 18 से 20 अप्रैल तक विश्वगुरु बसवन्ना जयंती वचन जत्रा 2026 डॉक्टर चन्नबसव पददेवर 27वीं पुण्य स्मृति तथा नाडोज डॉक्टर बसवलिंग पददेवर अमृत महोत्सव के उपलक्ष्य में विभिन्न कार्यक्रम आयोजित किए गए हैं। इस संबंध में हिरेमाठ के पीठाधिपति श्री गुरु बासव पददेवर ने कहा कि बसवन्ना के तत्व और सिद्धांतों को विश्वभर में मान्यता मिली है। उन्होंने बताया कि अनुभव मंटप दुनिया की पहली संसद की अवधारणा देने वाला महत्वपूर्ण मंच था। उन्होंने कहा कि डॉक्टर चन्नबसव पददेवर के त्याग से कल्याण कर्नाटक क्षेत्र में कन्नड़ भाषा और सीमावर्ती क्षेत्र सुरक्षित रहे हैं। नाडोज डॉक्टर बसवलिंग पददेवर के सामाजिक, धार्मिक और शैक्षणिक कार्यों से यह क्षेत्र आध्यात्मिक और शैक्षणिक दृष्टि से अग्रणी बना है। कार्यक्रम विवरण 18 अप्रैल को सुबह 10 बजे चन्नबसव आश्रम से बाइक और कार रैली निकाली जाएगी। इस रैली को नाडोज डॉक्टर बसवलिंग पददेवर और पीठाधिपति गुरुबासव पददेवर की उपस्थिति में सांसद सागर खंडरे तथा युवा नेता प्रसन्न खंडरे हरी झंडी दिखाएंगे। ये रैली नगर के प्रमुख चौराहों और पुराने भाल्की की गलियों से होते हुए वापस चन्नबसव आश्रम पहुंचेगी। 19 अप्रैल को सुबह 10 बजे निःशुल्क स्वास्थ्य जांच और रक्तदान शिविर आयोजित किया जाएगा। इसमें ऑर्थो, डेंटल सहित 6 विशेषज्ञ डॉक्टरों द्वारा उपचार किया जाएगा तथा निःशुल्क दवाएं वितरित की जाएंगी। 20 अप्रैल को दोपहर 3 बजे भव्य शोभायात्रा हिरेमाठ संस्थान से शुरू होकर प्रमुख चौकों से गुजरते हुए चन्नबसव आश्रम में समाप्त होगी। इस शोभायात्रा में पुणे के ढोल कलाकार भी भाग लेंगे। योगेश अष्टुरे, शोभायात्रा समिति के अध्यक्ष योगेश अष्टुरे ने कहा कि कार्यक्रमों को भव्य रूप से आयोजित करने के लिए सभी तैयारियां पूरी कर ली गई हैं। डॉक्टर सज्जल बटते ने कहा कि स्वास्थ्य जांच और रक्तदान शिविर में अधिक से अधिक लोग भाग लें। इस अवसर पर प्रमुख रूप से शिवू लोखंडे, डॉक्टर अमित अष्टुरे, डॉक्टर अनिल सुकाले, जय राजपत्रे, प्रकाश मास्टे, आकाश रिके, टिंकू राजभवन, महांतेश दशमुखे सहित कई लोग उपस्थित थे। रैलिಯಲ್ಲಿ ಪಾಲ್ಗೊಳ್ಳುತ್ತಾರೆ ಬೈಕು ಮತ್ತು ಕಾರ್ನ ಅಂದ್ರೆ ಒಂದು ಬೈಕ್ ರ್ಯಾಲಿ ಮತ್ತು ಬಸವ ಜಯಂತಿ ಮೆರವಣಿಗೆ। ಬೈಕ್ ರ್ಯಾಲಿ ಏನಿದೆ ಶನಿವಾರ 18ನೇ ತಾರೀಕು ಮುಂಜಾನೆ 9ವರೆಗೆ ಮುಂಜಾನೆ 9ವರೆಗೆ ಚಾಲು ಆಗ್ತದೆ ಬಸವೇಶ್ವರ ಆಶ್ರಮದಿಂದ। ಮತ್ತ ಹಂಗೆ ಊರಾಗಿಂದ ಚೌಡಿ ಹೋಗ್ತದೆ, ಹಿರೇಮಠ ಚೌಡಿ ಮತ್ತ ಗೋಲ್ಡ್ ಮಾರ್ಕೆಟ್ ಮತ್ತ ಶಿವಾಜಿ ಚೌಕು, ಅಂಬೇಡ್ಕರ್ ಚೌಕು ಮತ್ತ ಎಂಡ್ ಇಲ್ಲೇ ಆಗ್ತದೆ ಇಲ್ಲಿ ಆಶ್ರಮದಲ್ಲಿ। 4ನೇ ತಾರೀಕಂತೂ ಮೆರವಣಿಗೆ ಚಾಲನೆ 20ನೇ ತಾರೀಕು 4 ಗಂಟೆಗೆ ಅಧ್ಯಕ್ಷರು ಮತ್ತು ಗೌರಾಧ್ಯಕ್ಷರು ಅದು ಉಪಸ್ಥಿತಿ ಇರ್ತಾರೆ, ಸಾಹೇಬರು ಮಾಜಿ ಸಾಹೇಬರು। ಸೊ ಅದಂತೂ ಅಲ್ಲಿಂದ ಚಾಲು ಆಗಿ ಮತ್ತೆ ಇದು ಆಗ್ತದೆ। ಬಸವ ಜಯಂತಿ ಉತ್ಸವ ಹಾಗೂ ವಚನ ಜಾತ್ರೆ ಪೂಜ್ಯ ಮದ್ಗನಲಿಂಗ ಚಕ್ರವರ್ತಿ ಡಾಕ್ಟರ್ ಚನ್ನಬಸವ ಪಟ್ಟದೇವರ 27ನೇ ಸಮನೋತ್ಸವ, ಪೂಜ್ಯ ಮದ್ಗನಲಿಂಗ ಚಕ್ರವರ್ತಿ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಅಮೃತ್ ಮಹೋತ್ಸವ ಸಮಾರಂಭವನ್ನ ಈ ನಿಮಿತ್ತವಾಗಿ ಬಸವ ಜಯಂತಿ ನಿಮಿತ್ತವಾಗಿ ಇಲ್ಲಿ ಪತ್ರಿಕಾಗೋಷ್ಠಿಯನ್ನ ಕರೆದಿರ್ತಕ್ಕಂತ ಈ ಒಂದು ಮೆರವಣಿಗೆ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂತ ಯೋಗೇಶ್ ಅಷ್ಟ್ರೆ ಅವರಿಗೂ ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂತ ಹಾಗೆ ಇಲ್ಲಿ ಉಪಸ್ಥಿತ ಇರ್ತಕ್ಕಂತ ಎಲ್ಲ ಪತ್ರಕರ್ತರಿಗೂ ಎಲ್ಲರಿಗೂ ಭಕ್ತಿಪೂರ್ವಕ ಶರಣು ಶರಣಾರ್ಥಿ। ಆತ್ಮೀಯ ಎಲ್ಲ ಪತ್ರಿಕಾ ಮಾಧ್ಯಮದವರೇ, ಇಡೀ ಜಗತ್ತು ಬಸವಣ್ಣವ್ರ ಕಡೆ ನೋಡ್ತಾ ಇದೆ। ಕಾರಣ ಏನು ಅಂತಂದ್ರೆ ಬಸವಣ್ಣನವರು ಎಲ್ಲ ರಂಗದಲ್ಲಿ ನ್ಯಾಯವನ್ನ ಒದಗಿಸಿದವರು, ಸಾಮಾಜಿಕವಾಗಿ ತುಳಿತಕ್ಕೆ ಒಳಗಾದವರನ್ನ ಮೇಲೆತ್ತಕ್ಕಂಥದ್ದು, ಒಂದು ಏನ್ ಜಾತಿ ವ್ಯವಸ್ಥೆ, ಹೆಣ್ಣಂದ್ರೆ ಕೆಟ್ಟವಳು, ಎಲ್ಲ ರಂಗದಲ್ಲಿ ಬಸವಣ್ಣನವರು ನ್ಯಾಯ ಕೊಟ್ಟವ್ರು। ಅಂತ ಬಸವಣ್ಣನವರ ಜಯಂತಿ ಇಡೀ ವಿಶ್ವ ತುಂಬಾ ಜಯಂತಿಯನ್ನ ಆಚರಿಸ್ತಾ ಇದ್ದಾರೆ। ಇತ್ತೀಚೆಗೆ
ದಿನಾಂಕ 18ನೇ ತಾರೀಕದಂದು ಇಲ್ಲಿ ಬೈಕು ಕಾರ್ ರ್ಯಾಲಿ ಇದೆ. ಚನ್ನಬಸವರ ಆಶ್ರಮದಿಂದ ಆರಂಭ ಆಗಿ ಮತ್ತೆ ಇಲ್ಲೇ ಬರ್ತದೆ. ಇದನ್ನ ಈಗಾಗಲೇ ಆ ಒಂದು ಸಮಿತಿ ಅಧ್ಯಕ್ಷರಾದ ಯೋಗೇಶ್ ಅಷ್ಟುರಿ ಅವರು ಈಗಾಗಲೇ ತಿಳಿಸಿದ್ದಾರೆ. ಯಾರು ಇಲ್ಲಿ ಲೋಕಸಭಾ ಸದಸ್ಯರು ಮತ್ತೆ ಪ್ರಸನ್ನ ಖಂಡ್ರೆ ಅವರು ಇದಕ್ಕ ಚಾಲನೆ ಕೊಡ್ತಾರೆ. ಅಪ್ಪೋರ್ ಸನ್ನಿಧಾನದಲ್ಲಿ ನಡೀತದಂತಕ್ಕಂಥದ್ದು ಹೇಳಿದ್ದಾರೆ. ಆ ನಂತರ 19ನೇ ತಾರೀಕು ಈ ಬಸವ ಜಯಂತಿ ನಿಮಿತ್ತನೇ ಒಂದು ಉಚಿತ ಆರೋಗ್ಯ ತಪಾಸಣೆಯನ್ನ ಡಾಕ್ಟರ್ ಸಜ್ಜಲ್ ಬಳತೆಯವರು ಅದನ್ನ ಒಂದು 8 ಜನ ವೈದ್ಯರನ್ನ ಮಕ್ಕಳ ಬಗ್ಗೆ ಇರ್ಬೋದು, ಚರ್ಮದ ಬಗ್ಗೆ ಇರ್ಬೋದು, ಹಲ್ಲಿನ ಬಗ್ಗೆ ಇರ್ಬೋದು, ಮೊಳಕಾಲ ಬಗ್ಗೆ ಇರ್ಬೋದು, ಇನ್ನು ಅನೇಕ ಒಂದು ಇರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರ ಮಾಡ್ಬೇಕಂತ ಅವರು 19ನೇ ತಾರೀಕು ರವಿವಾರ ದಿನ ಇಲ್ಲೇ ಚನ್ನಬಸವ ಆಶ್ರಮದಲ್ಲಿ ಆಯೋಜನೆ ಮಾಡಿದ್ದಾರೆ. ಅದನ್ನ ಇಲ್ಲೇ ಆಶ್ರಮದಲ್ಲಿ ಉದ್ಘಾಟನೆ ಆಗ್ತದೆ. ಹೆಚ್ಚಿನ ಸಂಖ್ಯೆ ಅದರ ಸದ್ಬಳಕೆ ಮಾಡ್ಕೋಬೇಕು. ಅದರ ಜೊತೆ ರಕ್ತದಾನ ಶಿಬಿರ ಕೂಡ ಇದೆ. ಯುವಕರು ಯುವತಿಯರು ಇವತ್ತು ರಕ್ತದಾನವನ್ನ ಮಾಡಬೇಕು. ಅದರಿಂದ ಜೀವವನ್ನ ಉಳಿಸಿನಂಗ ಆಗ್ತದೆ. ಅದನ್ನು ಕೂಡ ಇಲ್ಲೇ 19ನೇ ತಾರೀಕಿಗೆ ನಡೀತಾ ಇದೆ. ಅದ್ರ ಜೊತೆ ಈ ಬಸವ ಜಯಂತಿ ನಿಮಿತ್ತನೇ ರವಿವಾರ ಬೆಳಗ್ಗೆ 9:30ಯಿಂದ ಉಚಿತ ಆರೋಗ್ಯ ತಪಾಸಣೆ. ಇದು ಬಸವ ಜಯಂತಿ ಹಾಗೂ ಅಪ್ಪೋರ್ದ ಅಮೃತ ಮಹೋತ್ಸವ, ಆಮೇಲೆ ಅಪ್ಪಾಜಿ ಅವ್ರದ ಜಯಂತಿಯ ಸಲುವಾಗಿ, ಸ್ಮರಣೋತ್ಸವ ಸಲುವಾಗಿ ಆಯೋಜನೆ ಮಾಡಲಾಗಿದೆ. ಇದರಲ್ಲಿ ಟೋಟಲ್ ಆಗಿ 7 ಡಿಪಾರ್ಟ್ಮೆಂಟ್ ಇನ್ವಾಲ್ವ್ ಆಗ್ತಾ ಇದ್ದಾರೆ. ಅದರಲ್ಲಿ ಚರ್ಮ ರೋಗ ತಜ್ಞರು ಇರ್ತಾರೆ, ಎಲುಬು ಕೀಲು ತಜ್ಞರು ಇರ್ತಾರೆ, ಕಣ್ಣಿನ ತಜ್ಞರು ಇರ್ತಾರೆ, ಆಮೇಲೆ ಜನರಲ್ ಮೆಡಿಸಿನ್ ಲೈಕ್ ಬಿ ಪಿ ಬ್ಲಡ್ ಶುಗರ್, ECG ಇವೆಲ್ಲ ಫ್ರೀ ಆಗಿದೆ. ಅದ್ರ ಜೊತೆಗೆ ಫ್ರೀ ಆಗಿ ಮೆಡಿಕೇಶನ್ಸ್ ಅವೈಲೇಬಲ್ ಮಾಡ್ತಾ ಇದೀವಿ ಆ ದಿವಸ. ಜೊತೆಗೆ ರಕ್ತದಾನ ಶಿಬಿರ ಅದನ್ನು ಐತಿ. ರಕ್ತದಾನ ಶಿಬಿರ ಆದಷ್ಟು ಜಾಸ್ತಿ ಜನರಲ್ಲಿ ಬಂದು ಬ್ಲಡ್ ಡೊನೇಟ್ ಮಾಡಿದ್ರೆ ನಮಗೆ ಸರಿಯಾಗಿರುತ್ತದೆ. ಆಮೇಲೆ ಜೊತೆಗೆ ಮತ್ತ ಬೆಳಗ್ಗೆ 9:30ಯಿಂದ ಸ್ಟಾರ್ಟ್ ಆಗಿ 1:30-2 ಗಂಟೆ ತನಕ ಇರುತ್ತೆ ಶಿಬಿರ. ಫ್ರೀ ಫೆಸಿಲಿಟೀಸ್ ಅಂದ್ರೆ ECG, JRBS, ಬ್ಲಡ್ ಪ್ರೆಷರ್, ಆಮೇಲೆ BMD ಅಂತ ಇರುತ್ತೆ, ಬೋನ್ ಮಿನರಲ್ ಡೆನ್ಸಿಟಿ. ಅಂದ್ರೆ ನಿಮ್ದು ಎಲ್ಲೋ ಬೋನ್ ಎಷ್ಟು ಗಟ್ಟಿ ಇದೆ ಅಂತ ಹೇಳಕ್ಕೆ ಅದು ಒಂದು ಮಷಿನ್ ಇದೆ. ಅದನ್ನು ಆ ದಿನ ಫ್ರೀ ಆಗಿ ನಾವು ಇದು ಮಾಡ್ತಾ ಇದ್ವಿ, ಪ್ರೊವೈಡ್ ಮಾಡ್ತಾ ಇದ್ವಿ. ಅದ್ರ ಜೊತೆಗೆ ಮೆಡಿಕೇಶನ್ಸ್ ಒಂದು 5ರಿಂದ 7 ದಿನದವರೆಗೆ ಮೆಡಿಕೇಶನ್ಸ್ ಫ್ರೀ ಆಗಿ ಕೊಡ್ತಾ ಇದ್ದಾರೆ. ಅದರದ್ದು ಸದುಪಯೋಗ ಎಲ್ಲರೂ ತಗೋಬೇಕು ಅಂತೇಳಿ ನಾನು ಕೇಳ್ತಾ ಇದ್ದೀನಿ. ರವಿವಾರ ಬೆಳಗ್ಗೆ 9:30ಯಿಂದ 1:30.